ನೀವೀಗ ನೋಡ್ತಾ ಇದ್ದೀರಾ ಅಂಬೇಡ್ಕರ್ ಕೂಗು ಚಾನೆಲ್, ಬಸವಕಲ್ಯಾಣ ತಾಲೂಕು, ಬೀದರ್ ಜಿಲ್ಲೆ. ನಾನು ಸಲ್ಮಾ ಮುಹಿಬುಲ್ಲಾ. ವೀಕ್ಷಕರೇ, ಇಂದು ರಾಜೋಳ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದಿಂದ ಮಂಜೂರಾದ ನಾಮಕ ವಾಸ್ತೆ ಉಳ್ಳವರ ಪಾಲಾಗಿರುವ ಆಶ್ರಯ ಮನೆಗಳು. ಬಸವಕಲ್ಯಾಣ ತಾಲೂಕಿನಲ್ಲಿ ರಾಜೋಳ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಸರ್ಕಾರದಿಂದ ಮಂಜೂರಾದ 15ನೇ ಹಣಕಾಸು ಯೋಜನೆಯ ಹಲವಾರು ಕಾಮಗಾರಿಗಳು ನಾಮಕ ವಾಸ್ತ ಎನ್ನುವಂತೆ ಬಡವರಿಗೆ ಆಗಿರುವ ಆಶ್ರಯ ಯೋಜನೆ ಮನೆಗಳು ಕೂಡ ಉಳ್ಳವರ ಪಾಲಾಗಿರುವುದು ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2025 ಮತ್ತು 26ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ಒಟ್ಟು 35 ಲಕ್ಷ ಅನುದಾನ ಬಿಡುಗಡೆಗೊಂಡಿದ್ದು, 2025 ಮತ್ತು 26ನೇ ಸಾಲಿನಲ್ಲಿ 9,17,000 ಮಂಜೂರಾದ ವೆಚ್ಚವಾಗಿದ್ದು, ಅನುದಾನದಲ್ಲಿ 5 ಕುಡಿಯುವ ನೀರಿನ ಟ್ಯಾಂಕರ್ ನಿರ್ಮಾಣಗೊಂಡಿದ್ದು ಕೂಡ ಅವುಗಳು ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತೆ ಗುತ್ತಿಗೆದಾರರ ಕೈಚಳಕದಿಂದ ಬಿಲ್ ಎತ್ತಿ. ಇನ್ನು ರಸ್ತೆ ದುರಸ್ತಿ, ಚರಂಡಿ ನಿರ್ಮಾಣ, ಶೌಚಾಲಯ ಮರು ನಿರ್ಮಾಣ, ಚರಂಡಿ ಸ್ವಚ್ಛತೆ, ಜೆಸ್ಕಾಂ ವಿದ್ಯುತ್ ಬಿಲ್ ಪಾವತಿ ಹೀಗೆ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಸಂಪೂರ್ಣವಾಗಿರುವುದಾಗಿ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿರುವ ಪ್ರಕಾರ ಕಡಿತದಲ್ಲಿ ಮಾತ್ರ ಕಾಮಗಾರಿಗಳು ಸಂಪೂರ್ಣವಾಗಿರುವುದಾಗಿ, ವಾಸ್ತವವಾಗಿ ಎಲ್ಲ ಕಾಮಗಾರಿಗಳು ನೆಲಗುಂದಿ ಬಿದ್ದಂತೆ ಸ್ಪಷ್ಟವಾದ ಚಿತ್ರಣ ರಾಜೋಳ ಗ್ರಾಮದೆಲ್ಲೆಡೆ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸುವವರು ಇಲ್ಲದಂತಾಗಿದೆ. ರಾಜೋಳ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಒಟ್ಟು 5 ವಾರ್ಡುಗಳನ್ನು ಹೊಂದಿರುವ ಗ್ರಾಮ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಗುತ್ತಿಗೆದಾರರಾಗಿ ಯೋಜನೆಗಳನ್ನು ಕೈಗೆತ್ತಿಕೊಂಡಿರುವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಹಿಳೆ ಆಗಿದ್ದರೂ ಕೂಡ ಅವರ ಹೆಸರಿನಲ್ಲಿ ಕುಟುಂಬದ ಸದಸ್ಯರು ದರ್ಬಾರು ಇಲ್ಲಿ ನಡೆಯುತ್ತಿರುವುದು ನಿಚ್ಚಳವಾಗಿ ಕಂಡುಬರುತ್ತಿದೆ. ಬಹುತೇಕ ಅನುದಾನ ದುರುಪಯೋಗ ಮಾಡಿಕೊಂಡು ಸರ್ಕಾರದ ಮಹತ್ವಾಕಾಂಕ್ಷಿ ಗ್ರಾಮ ವಿಕಾಸಕ್ಕೆ ಕಾಮಗಾರಿಗಳು ಅನುಭವಗಳನ್ನು ಹೀಗೆ ಸಾಧ್ಯ ಅಸಾಧ್ಯಗಳನ್ನು ಅಂತೂ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಪೀಕಲಾಟಕ್ಕೆ ಕಾರಣವಾಗಿದೆ. ಏಕೆಂದರೆ ಸದ್ಯದಲ್ಲಿ ರಾಜೋಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡು ಕೇವಲ 7 ತಿಂಗಳು ಆಗಿರುವುದರಿಂದ ಈ ಹಿಂದೆ ಇದ್ದಂತಹ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇಲ್ಲಿನ ಅಧ್ಯಕ್ಷರು ಮನೋ ಇಚ್ಛೆಗೆ ಸರ್ಕಾರವನ್ನು ಅನುದಾನ ದುರುಪಯೋಗ ಪಡಿಸಿಕೊಂಡಿದ್ದು ಸ್ಥಳೀಯ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೋಳ ಗ್ರಾಮ ಪಂಚಾಯಿತಿ ಮಹಿಳೆ ಅಧ್ಯಕ್ಷೆ ಆಗಿದ್ದರೂ ಅವರ ಪತಿಯರಾಯರದೇ ಇಲ್ಲಿನ ದರ್ಬಾರು ನಡೆಯುತ್ತಿದೆ. ಸತ್ಯ ಅಲ್ಲಗೆಳೆಯುವಂತೆ ಇದಕ್ಕೆಲ್ಲ ಕುಮ್ಮಕ್ಕು ನೀಡಿದಂತೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಇಲ್ಲೇ ಕೇಳುವರು ಭ್ರಷ್ಟಾಚಾರಿಗಳು ಕಣ್ಮುಚ್ಚಿ ಕುಳಿತಂತಾಗಿದೆ ಎಂದು ಪ್ರಶ್ನಿಸುವಂತಾಗಿದೆ. ಇನ್ನು ಗ್ರಾಮದೆಲ್ಲೆಡೆ ಅವೈಜ್ಞಾನಿಕತೆ, ಚರಂಡಿಗಳ ನಿರ್ಮಾಣದಿಂದ ಕಲುಷಿತ ನೀರು ರಸ್ತೆಗೂ ಹರಿದಾಡಿ ಇಲ್ಲಿ ನಡೆದಾಡಲು ಮಹಿಳೆಯರು, ಮಕ್ಕಳು ತೀವ್ರ ಮುಜುಗರ ಅನುಭವಿಸುವಂತಾಗಿದೆ. ಅಂಬೇಡ್ಕರ್ ಆಶ್ರಯ ಯೋಜನೆಯಲ್ಲಿ ಬಸವ ವಸತಿ ಸೇರಿದಂತೆ ಹಲವಾರು ಸರ್ಕಾರದ ಮಹತ್ವಾಕಾಂಕ್ಷಿ ಬಡವರಿಗಾಗಿ ಇರುವ ಆಶ್ರಯ ಮನೆಗಳು 30 ರಿಂದ 40 ಸಾವಿರ ರೂಪಾಯಿಗಳನ್ನು ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆಗಳನ್ನು ಮಂಜೂರು ಮಾಡುವ ಶಂಕೆ ಇಲ್ಲಿ ಎದ್ದು ಕಾಣುತ್ತಿದ್ದು, ಬಡವರ ಮಣ್ಣಿನ ಮನೆಗಳು, ಗೋಡೆಗಳು ಮಳೆಗಾಲಕ್ಕೆ ಕುಸಿದು ಬೀಳುವಂತಿರುವ ಅಂತಹ ಬಾಳನ್ನು ಅಂಧಕಾರದಲ್ಲಿ ಸದಸ್ಯರುಗಳು, ಅಧ್ಯಕ್ಷರು ಪ್ರಮುಖ ಪಾತ್ರ ಇದೆ ಎಂಬುದು ಸ್ವಸ್ಥಳೀಯರೇ ನೊಂದು ಮಹಿಳೆಯರು ಹಾಗೂ ಬಡ ಕೂಲಿ ಕಾರ್ಮಿಕರು ತಮ್ಮ ಗೋಳನ್ನು ಮಾಧ್ಯಮದ ಮುಂದೆ ತೋರಿಕೊಂಡಿದ್ದಾರೆ. ರಾಜೋಳ ಗ್ರಾಮದಲ್ಲಿ ನಡೆದ ಹೇರಳವಾದ ಭ್ರಷ್ಟಾಚಾರ, ಸರ್ಕಾರದ ಯೋಜನೆಗಳನ್ನು ಗುಳುಂ ಅನುದಾನ ದುರುಪಯೋಗಗಳನ್ನು ಮಾಡಿಕೊಂಡ ನಾಮಕ ವಾಸ್ತ ಎನ್ನುವಂತೆ ಗೊಂಡಿರುವ ನಿಮ್ಮನಂತಿರುವ ಕುಡಿಯುವ ನೀರಿನ ಟ್ಯಾಂಕರ್ ಸದುಪಯೋಗಕ್ಕೆ ಬಾರದಂತೆ ಅನಾಥ ಸ್ಥಿತಿಯಲ್ಲಿ ಬಿದ್ದಿವೆ. ಇದಕ್ಕೆಲ್ಲ ಹೊಣೆಗಾರರು ಯಾರು ಎಂಬುದಕ್ಕೆ ಕೂಲಂಕುಷವಾಗಿ ತನಿಖೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಡೆಸುವರೇ
ಕೂಡಲೇ ಎಚ್ಚೆತ್ತುಕೊಂಡು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಂದು ಸರ್ಕಾರದ ಯೋಜನೆಗಳಿಗೆ ವಂಚನೆಯಾಗದಂತೆ ಸಾರ್ವಜನಿಕರು ಕಾದು ನೋಡಬೇಕಾಗಿದೆ. ರಾಜವಾಡ ಬಸವಕಲ್ಯಾಣ ತಾಲೂಕು 4 ನಂಬರ್ ವಾರ್ಡ್ ನಂಬರ್. ಇದು ಟಾಕಿ ಕೂಡ್ಸ್ಯಾರ, ಬಿಲ್ ಎತ್ತಾರ, ನೀರು ಬರ್ತಾ ಇಲ್ಲ. ಎಷ್ಟು ದಿವಸ ಆಯ್ತು? ಎಷ್ಟು ತಿಂಗಳು ಆಯ್ತು? 4 ವರ್ಷ ಆಯ್ತು. ಇಂಥವು ಎಷ್ಟು ಟಾಕಿಗಳು ಅವ್ರಿ? ಮತ್ತು ಆ ಕಡೆ ಊರಾಗ ಅವರಲ್ಲಿ ಭವಾನಿ ಗುಡ್ಬಲ್ ಅಂದದ, ರಾಜಬಕ್ಸರ್ ಗುಡ್ಬಲ್ ಅಂದದ, ಮತ್ತು ಅಲ್ಲಿ ಹನುಮಂದಿರ ಗುಡ್ಬಲ್ ಅಂದದ. ಒಟ್ಟು 4 ಟಾಕಿ, 5 ಟಾಕಿ. ಹಾಂ, ಒಟ್ಟು ಹಿಂಗೆ ಕೂಡಿಸ್ಯಾರ. ಎಲ್ಲ ಇಲ್ಲಿ ಕೂಡಿಸ್ಯಾರ, ಬಿಲ್ ಎತ್ತಾರ, ಯಾವುದಕ್ಕೂ ನೀರು ಬರ್ತಾ ಇಲ್ಲ. ಹಾಂ, ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಪಂಚಾಯತ್ ಅಧ್ಯಕ್ಷರಿಗೆ ಕೇಳಿದ್ರೆ ಏನು ಹೇಳ್ತಾರೆ? ಈಗ ಅವರು ಎಲ್ಲ ಬಜೆಟ್ನಲ್ಲಿ ಎಲ್ಲ ಬಿಲ್ ಎಲ್ಲ ತೋರ್ಸ್ಯಾರ ಸರ್. ಬಟ್ ಪ್ರೊಸೀಸಿಂಗ್ದಾಗ ತೋರ್ಸ್ಯಾರ, ಬಟ್ ಕಾರ್ಯರೂಪಕ್ಕೆ ಬಂದಿಲ್ಲ ಯಾವುದು. ಎಲ್ಲ ಸ್ಥಗಿತಗೊಂಡಾವ. ಮೇಲಧಿಕಾರಿಗಳಿಗೆ ಏನು ಹೇಳಕ್ ಬಯಸ್ತೀವಿ ನೀವು? ಸರ್, ಮೇಲಧಿಕಾರಿಗಳಿಗೆ ತಾವು ಏನು ಮನವಿ ಮಾಡಕ್ಕೆ ಸರ್? ಯಾರು ಅಧಿಕಾರಿ, ಯಾರು ದೊಡ್ಡವ್ರು ಇರಲಿ ಚಿಕ್ಕವ್ರು ಇರಲಿ, ಫಸ್ಟ್ ಕೆಲಸ ಮುಖ್ಯ ಸರ್. ಉರ್ದು ಸಾರ್ವಜನಿಕ. ಈಗ ನೀವು ಪಂಚಾಯತ್ದವ್ರಿಗೆ ಏನು ಅಪೀಲ್ ಇಡ್ತೀರಿ, ಏನು ಮನವಿ ಮಾಡ್ತೀರಿ? ಈಗ ನಿಮ್ದು ಸಮಸ್ಯೆಗಳು, ನಾಲಿ ಸಮಸ್ಯೆ ಅದ, ರೋಡಿನ ಸಮಸ್ಯೆ ಅದ, ಮನೆಗಳ ಸಮಸ್ಯೆ ಅದ. 100 ರೂಪಾಯಿ ಹೇಳಿದ್ರು ಸರ್. ಅವ್ರು ಕಿಚ್ಚಕ್ಕೆ ತಲೆ ತಗೊಂಬಲ್ರಿ ಮಾಡಲ್ ಹೋಗ್ಯಾರ ಸರ್. ಏನ್ ಬಿನಿ ಕೇಳಿ ನಾವು 100 ರೂಪಾಯಿಗೆ ಕರ್ಕೊಂಡು ಬಂದು ತೋರಿಸಿದೆ. ನಮ್ಮ ವಾರ್ಡ್ ಮೇ ಬರೀ ತೋರಿಸಿದೇವ್ರಿ, ಪಿಡಿಒ ತಂದು ತೋರಿಸಿದೇವೆ, ಎಲ್ಲರಿಗೂ ತಂದು ತೋರಿಸಿದೇವೆ. ಈ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೇನ್ ಇರ್ತಾರೆ ಇಲ್ಲಿ, ಜನಪ್ರತಿನಿಧಿ ಅಂತ ಹೇಳಿ. ಅಧ್ಯಕ್ಷ ಅಂದ್ರೆ ಒಬ್ಬ ಶಾಸಕ ಇದ್ದಂಗ ಅವ. ಈಗ ನೀವು ಹೇಳ್ರಿ ಹೆಣ್ಮಕ್ಳಿಗೆ ಏನ್ ಮಾಡಲು ಏನಿಲ್ಲ. ರೋಡ್ ಮಾಡಲು, ನಾಲಿ ತೆಗೆಲು, ನಮ್ಮ ಮನೆ ಬಂದಿದ್ದು ನಮಗ್ ತೋಲ್ ತರಸದ ನೋಡ್ರಿ. ತರಸದ, ನಾಲಿ ತರಸದ, ರೋಡಿ ತರಸದ, ಎಲ್ಲ ತರಸದ ರೀ. ಒಟ್ಟು ಮನಾರ್ ಹೇಳ್ತಿದ್ದೇವೆ, ಖರೆ ಒಟ್ಟು ಕೇಳಲ್ಲ ಏನೋ ನೋಡ್ರಿ. ನೀರು ಆ ಕಡೆ ಮಂದಿ ಯಾರ ಬೆಳಪ್ಲೇದ ಇಲ್ಲಿಗೆ ಸರ್. ಮನಿ ಎಲ್ಲ ನೆಂದ್ ಹೋಗ್ಯಾವ್ರಿ, ಮನಿಗಳು ಬೀಳತ್ತವ್ರಿ. ಅದಕ್ಕೆ ಸುದ್ನಕ್ಕೆ ಏನ್ ಕೇರ್ ತಗೊಂಡೋಗ್ಯಾವ್ರಿ. ಈಗ 8 ದಿನ ಮಳಿ ಬೀಳತ್ತ ಸರ್. ಮನಿ ಎಲ್ಲ ನೆಂದ್ ಹೋಗ್ಯಾವ್ರಿ. ಅದ್ರಿಗೆ ಏನ್ ಕೇರ್ ತಗೊಂಡೋಗ್ಯಾವ್ರಿ. ಮನಿ ಬಂದು ಹ್ಯಾಂಗದ ಏನಿಲ್ಲ. ಈಗ ಮನಿಗಳು ಬಂದು ಅಂತಂದ್ರೆ ಅವ್ರು ಏನಂತಾರೆ ಮೆಂಬರ್ಗಳಾಗಿ? 30,000 ರೂಪಾಯಿ ಕೊಡ್ರಿ. ಕಾನೂನ್ದಾಗೆಲ್ಲ ಕೊಡ್ಬೇಕಂತ ಕತಿ ಹೇಳ್ತಾರ. ಹಚ್ಚಿಸ್ತತಿಲ್ರಿ, ನಮಗ್ ದುಡ್ಡು ಕೊಡ್ಬೇಕಂತ ಹೇಳಿ ಕಾನೂನ್ದಾಗಿಲ್ಲ. ಇಲ್ರಿ ಸರ್. ಖರೆ ಅಂದ್ರೆ ಅವ್ರು ಬೀಳತ್ತಾರಿಲ್ಲ, ಹ್ಯಾ ಮಾಡ್ಬೇಕ್ರಿ ಸರ್? ನ್ಯಾಯ ಅನ್ಸಬೇಕ್ರಿ. ನೇರವಾಗಿ ದೂರ ಕೊಡ್ಬೋದು, ನೀವು ಕಂಪ್ಲೇಂಟ್ ಮಾಡ್ಬೋದು. ಯಾರು ಕೇಳಲ್ರಿ, ಯಾರು ದುಡ್ಡು ತಗೊಂಡ್ರೆ ರೊಕ್ಕ ಕೊಡ್ತಾರ ಅಂದ್ರೆ ಕೇರ್ ಮಾಡಿಲ್ರಿ ನಮಗೆ. ಇಲ್ಲಿ ಟೋಟಲ್ ಎಷ್ಟು ಮೆಂಬರ್ ಇಲ್ಲಿ ನಿಮ್ಮ ಪಂಚಾಯತ್? 12 ಜನ ಮೆಂಬರ್, 15 ಜನ. ಹೇಳ್ರಿ 14 ಜನ ಮೆಂಬರ್ ಸರ್. ಯಾವುದಕ್ಕೊಂದು ಕೇಳಕ್ ಹೋದ್ರೆ ನಾವು ಮಾಡ್ತೀವಿ ಹೇಳ್ತಾರ, ಮತ್ತೆ ತಿರ್ಗಿ ಹೋದ್ರೆ ಏನು ಕೆಲಸ ಮಾಡಲ್ಲ ಈ ಮೇಜರ್ ಸಮಸ್ಯೆಗಳು ಏನೇನವ ಹೇಳ್ಬಿಡ್ರಿ ಸರ್. ಈಗ ಹೋಗ್ಲಾಕ ಹಾದೆ ಹೋಗೋ ಟೈಮಿಗೆ ನೀರೆಲ್ಲ ಫುಲ್ ನಿಂದಿರ್ತಾವ, ನಡ್ಲಿಕ್ಕೆ ಆಗಲ್ಲ ಸರ್ ನಮಗಲ್ಲಿ. ಸರ್ ನಮಗ ಹಾದಿ ಇಲ್ರಿ, ಆಯ್ತು ನಾಲಿ ಇಲ್ರಿ ಬರೋಬ್ಬರು ಆಯ್ತು. ಮನಿ ಎಲ್ಲ ಹಿಂದಿಕಿನ ಮನಿಗಳವ ನೆಂದ್ ಹೋಗ್ಯಾವ. ಮನಿಗಳು ತೋಟದ ಮ್ಯಾಗಿನ ಮಳಿ ಅಂಟದ್ರಿ, ನೆಂದ್ ಹೋಗ್ಯಾವ. ಯಾವಾಗ ಬೀಳ್ತಾವ ಯಾವಾಗೆಲ್ಲ ಫೋನ್ ಇಲ್ರಿ. ಅದಕ್ಕೆ ನಮ್ಗೆ ಯಾರು ಕೇರ್ ತಗೊಂಡ್ರಿ. ಒಂದ್ ಮನಿ ಕೇಳಕ್ ಹೋದ್ರ 30,000-40,000 ರೂಪಾಯಿ ಕೊಡ್ರಿ, ನಿಮ್ಮ ಮನಿ ಕೊಡ್ತೇವ ಅಂತ ಅಲ್ಲತ್ತಾರ ಮೆಂಬರ್ಗಳು ಸರ್. ಪಿಡಿಒಗೆ ಹೇಳಿದೇವ್, ಅಧ್ಯಕ್ಷರಿಗೆ ಹೇಳಿದೇವ್, ಎಲ್ಲರಿಗೂ ಹೇಳಿದೇವ್. ನಾಲಿ ನೋಡ್ರಿ, ನೀರ್ ನೋಡ್ರಿ ಅಂತ ಎಲ್ಲ ಕರೆಂದ್ರ ಅವ್ರು ಯಾರು ಕೇರ್ ಮಾಡಲ್ಲಾಗ್ಯಾರ, ನಮ್ ತಲೆ ತಗೊಂಬಲ್ಲಾಗ್ಯಾರ. ಅದ್ರ ಕಡಿಂದ ನಿಮಗ್ ಇದು ಮಾಡತ್ತಿದ್ರು ಸರ್ ನಾವು. ಇನ್ನು ಯಾರು ಏನ್ರ ಮಾತಾಡ್ತೀರಿ? ಹೇಳ್ರಿ. ಪರ್ಚೇಸ್ ಹಾಂ ನಾ ಬಂದಿಂದ ಎಕ್ಸ್ಪೆಂಡಿಚರ್ ಆಗಿತ್ತು 11/11/2024 ರೀ. ಪರ್ಚೇಸಿಂಗ್ ಆಫ್ LED ಬಲ್ಬ್ ರೀ, ಹೋಲ್ಡರ್, ವೈರ್, ಅದರ್ ರಿಕ್ವೈರ್ಮೆಂಟ್ಸ್ ಎಲ್ಲ GP ರಾಜೋಳ 44,633 ರೂಪಾಯಿ ರೀ. ಪಾದಚಾರಿ ರೋಡ್ ಎಟ್ ಗೊಗ್ಗ ವಿಲೇಜ್ ರೀ. ಪಾದಚಾರಿ ರೋಡಿಗೆಲ್ಲ ಮರುಮ್ ಹಾಕಿದ್ದು ಇದು ಹಾಕಿದ್ದು ಪ್ಯಾಚ್ ವರ್ಕ್ ಮಾಡಿದ್ದು 45,000 ರೂಪಾಯಿ ಮೇಂಟೆನೆನ್ಸ್ ಆಫ್ ರೋಡ್ಸ್ ರೀ. ಮತ್ತು ಸೋಷಿಯಲ್ ಆಡಿಟ್ ಫೀಸ್ ರೀ, ಅಂದ್ರೆ ವರ್ಷಿಗೆ 40,000 ಇರ್ತದೆ. ಕಾಲೇಜ್ 40,000 ರೂಪಾಯಿ
ಸೋಷಿಯಲ್ ಆಡಿಟ್ ಫೀಸ್ ಕಟ್ಟಿರೋದು ರೀ 40,000 ರೂಪಾಯಿ. ಅದ್ರೊಳಗೆ ಏನೇನು ಬರ್ತದೆ ಮೇಡಮ್? ಅಂದ್ರೆ ಅದು ಗೌರ್ಮೆಂಟ್ ಫೀಸ್ ಇರ್ತದೆ ಸೋಷಿಯಲ್ ಆಡಿಟ್ದು, ಅದು ಫೀಸ್ ಕಟ್ಟಿದ್ದೇವೆ ರೀ. ಮತ್ತು ಬ್ಲೀಚಿಂಗ್ ಪೌಡರ್ ಪರ್ಚೇಸಿಂಗ್ ರೀ 37,043 ರೂಪಾಯಿ ರೀ. ಬ್ಲೀಚಿಂಗ್ ಪೌಡರ್ ಮೇಡಮ್ ಇದು 15 ಫೈನಾನ್ಸ್ ಬರ್ತದೆ ಅಥವಾ ನೀವು ಓನ್ ಫಂಡ್ ಬರ್ತದೆ? ಇಲ್ಲ 15 ಫೈನಾನ್ಸ್ನಾಗ ಇಟ್ಕೊಂಡಿದ್ದೇವೆ ರೀ ಪ್ಲ್ಯಾನ್ನಾಗ. ಮತ್ತು ವಾಟರ್ ಸಪ್ಲೈ ಮೇಂಟೆನೆನ್ಸ್ ಜಿ ಪಿ ರಾಜೋಳ ರೀ ಗೊಗ್ಗ ಬಂತು, ಮತ್ತು ಇದು ವಿಲೇಜ್ 2 ಬಂತು 49,860 ರೀ, ಮತ್ತು 49,980. 1 ಲಕ್ಷ ರೂಪಾಯಿ ಮೇಡಮ್. ನೀವು ಮೇಂಟೆನೆನ್ಸ್ ಆಫ್ ವಾಟರ್ ಅಂತ ಚಾರ್ಜಸ್ ಹಚ್ಚಿರಿ, ಬಟ್ ಏನೂ ಕೆಲಸ ಆಗಿಲ್ಲ ಅಂತ ಸರ್ ತೋರಿಸ್ತೀವಿ ರೀ. ಮೆಕ್ಯಾನಿಕ್ ಬಂದಾರ, GPS ಫೋಟೋ ವರಿ ಈಗ ಕಂಟಿನ್ಯೂ ಇವತ್ತು ನೋಡ್ರಿ, ಇವತ್ತು ಒಂದು ಮೋಟ್ರ್ ತೆಗಿತಾರೆ ರೀ, ಹೊಸ ಮೋಟಿಂಗ್ ಮಾಡಾಕ್ತಾರೆ ರೀ. ರಾಜೋಳ ಗ್ರಾಮದವರು ಮೇಡಮ್ ಕಾಂಪ್ಲೇಂಟ್ ಕೊಟ್ರ ನೀರು ಸ್ವಚ್ಛತೆ ಇಲ್ಲ, ನೀರಾಗ ಹುಳ ಬರಕತ್ತಾವ, ನೀರು ಏನು ನಮ್ಮಲ್ಲಿ GPS ಫೋಟೋ ಸರ್. ವಾಟರ್ ಡ್ರಿಂಕಿಂಗ್ ವಾಟರ್ ಇಲ್ಲಿ ತನಕ ನಾ ಬಂದಿದ್ಮ್ಯಾಗ ಎಲ್ಲೂ ಹುಳದ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ರೀ. ಹುಳದ ಬಂದವಂದ್ರೆ ನೋಡ್ಬೇಕಾಯ್ತು. ನೀವು ಬಂದ್ಮೇಲೆ ಮೇಡಮ್ ನನ್ನ ಬಳಿ 3 ಆಗಸ್ಟ್ ವಿಡಿಯೋ ಅದ ಮೇಡಮ್, ಹುಳ ಬಂದಿದ್ದು ಪೂರಾ ವಿಡಿಯೋ ಅದ. ತೊಳಿಲತ್ತೀರಿ ನಮ್ಮಲ್ಲಿ ವಾಟರ್ ಮ್ಯಾನ್ ನಂದು ಇದ್ರೊಳಗ್ರ ನಾಲೆಜ್ನಾಗ್ರ ಇಲ್ಲ. ವಿನೋದ ಹೊಸದು ಆಲ್ರೆಡಿ ಎಸ್ಟಿಮೇಟ್ ಆಗ್ಯದ್ರಿ, ವರ್ಕ್ ಸ್ಟಾರ್ಟ್ ಆಗದ ಸಿಸ್ಟಮ್, ಹೊಸ ಸಿಸ್ಟಮ್ ರೀ ಅಂಬೇಡ್ಕರ್ ಸರ್ಕಲ್ ಬಲ್ ಒಂದ್ರಿ. ಓವರ್ಲಿ ಎಷ್ಟು ಅನುದಾನ ಬಂದಿದೆ ಮೇಡಮ್ ಈ ವರ್ಷದಲ್ಲಿ 2025-26 ಮತ್ತು 2024-25? ಈ 25-26ದಾಗ ಸರ್ ಟೋಟಲ್ ಬಾಲಾಜಿ ಇಲ್ಲ 35 ಲಕ್ಷ ರೂಪಾಯಿ ಅನುದಾನ ಅದ ಸರ್. ಅದ್ರೊಳಗೆ ಈಗ ನಾವು ಇಟ್ಕೊಂಡಿದ್ದು ವರ್ಕ್ ಅಂದ್ರೆ ಮೇಡಮ್ ಇನ್ನೂ ಏನು ಪೇಂಟಿಂಗ್ ಮಾಡಿಬಿಟ್ಟು ಅದೇ ಪೆಂಡಿಂಗ್ ವರ್ಕ್ ಬಾಲಾಜಿ ಅಮೌಂಟ್ ಎಲ್ಲ 26 ಸರ್. ಡ್ರಿಂಕಿಂಗ್ ವಾಟರ್ಗೆ ನಾವು ಇಟ್ಕೊಂಡಿದ್ದಂತಂದ್ರೆ 9,67,398 ರೀ. ಈ ಇಯರ್ ಹಾಂ ಹಾಂ. ಹೋದ ಇಯರ್ ಎಷ್ಟು ಮೇಡಮ್? ಹೋದ ಇಯರ್ ಎಷ್ಟು ಇಟ್ಕೊಂಡ್ರಿ? ಹೋದ ವರ್ಷ ಬಾಲಾಜಿ ಪ್ಲ್ಯಾನ್ ಎಲ್ಲ ಟೋಟಲ್ ಎಷ್ಟು ನೋಡ್ರಿ ಅಮೌಂಟ್? ಇಲ್ಲಿ ಇದೊಂದೇ ಅದ ರೀ ಸರ್. ಇದೊಂದೇ ರೋಡ್ಸಿಗೆ ಇಟ್ಕೊಂಡಿದ್ರಿ 75,000 ಅದ ರೀ. ರೋಡ್ ಇವೆಲ್ಲ ಮರೂಮ್ ಟೆಗ್ಗು ಇದೆಲ್ಲ ಮುಚ್ಚಲಕ್ಕ. ಮತ್ತು ಸ್ಯಾನಿಟೇಷನ್ಗೆ 9,67,398 ರೀ. ಬೇಸಿಕ್ ಗ್ರ್ಯಾಂಟ್ ರೀ 12,89,066 ರೂಪಾಯಿ. ಟೈಡ್ ಗ್ರ್ಯಾಂಟು 19,34,079 ರೂಪಾಯಿ. ಮತ್ತು ಡ್ರಿಂಕಿಂಗ್ ವಾಟರ್ದ ಅಮೌಂಟ್ ರೀ 9,67,398 ಮೇಂಟೆನೆನ್ಸ್ ಸಲುವಾಗಿ ರೀ. ರನ್ನಿಂಗ್ ಇಯರ್ ಪ್ಲಾನ್ ಮೇಡಮ್. ಹಾಂ ರೀ. ಈಗ ಪ್ರೊಸೀಜರ್ ಯಾವ್ಯಾವ ವರ್ಕ್ಗಳು ಈಗ ಚಾಲು ಅಂದ್ರೆ ಸದ್ಯಕ್ಕೆ ಯಾವ ಇಲ್ಲ ಸರ್. ಈಗ ಒಂದು ರೀಸೆಂಟಾಗಿ ಯಾವ್ದು ಮಾಡಿದೆ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಯಾವುದೂ ಚಾಲು ಇಲ್ಲ ರೀ. ಹಾಂ. ಪರ್ಚೇಸಿಂಗ್ ಆಫ್ LED ಬಲ್ಬ್ಸ್ 49,680. ಈಗ ಕಂಟಿನ್ಯೂ ಪಾಸ್ ಮಾಡ್ರಿ. ಮೇಡಮ್ ಇದು ರಾಜೋಳ ಗ್ರಾಮಸ್ಥರ ಎಲ್ಲರೂ ನೀವು ಏನೂ ಕೆಲಸ ಮಾಡ್ತಾ ಇಲ್ಲ ಮತ್ತು ಏನೂ ರೆಸ್ಪಾನ್ಸ್ನೂ ಇಲ್ಲ, ಅದಾದ್ಮೇಲೆ 25 ವರ್ಷದಿಂದ ಸಮಸ್ಯೆನೇ ಬಗೆಹರಿಸ್ತಿಲ್ಲ ಅಂತ ಕಂಪ್ಲೇಂಟ್ ತಗೊಂಡು ಬಹಳಷ್ಟು ಮಂದಿ ನಿಮ್ಮ ಮೇಲೆ ಇಶ್ಯೂ ಮಾಡ್ಯಾರ ಮೇಡಮ್. ತಮ್ಮ ರೆಸ್ಪಾನ್ಸ್ ಏನು ಸರ್? ಒಬ್ಬರು ಮಾತು ಕೇಳಬೇಡ್ರಿ, ಊರಾಗ ಹೋಗೋಣ್ರಿ, ಒಡ್ಯಾಡೋಣ, ಏನು ಇದು ಮಾಡ್ತಾರೆ ನೋಡಿ ಡಿಸೈಡ್ ಮಾಡೋಣ. ಈಗ ನಾ ಬಂದಿದ್ಮ್ಯಾಗಂತೂ ಪಬ್ಲಿಕ್ ಸರ್ವಿಸ್ ಕೊಡ್ಲತ್ತೀನಿ ರೀ. ಎಲ್ಲರೂ ಅವರು ಈ ಕೆಲಸ 2 ದಿನ 3 ದಿನ ಪಂಚಾಯತ್ ಅಂದ್ಮ್ಯಾಗ ಕೆಲಸ 1 ದಿನ 2 ದಿನ ಡಿಲೇ ಆಗೋದ ಇದು ಅದ ರೀ. ಡಿಲೇ ಆಯ್ತದ, ಬಟ್ ಕೆಲಸ ಮಾಡ್ಲತ್ತೀವಿ ರೀ ಕಂಟಿನ್ಯೂ. ನಮ್ಮ ಸದಸ್ಯರು ಮಾಡಿಸ್ಲತ್ತಾರ ರೀ, ನಾವು ಮಾಡಿಸ್ಲತ್ತಿದ್ದೇವೆ, ಕೆಲಸ ಮಾಡಿಸ್ಲತ್ತೀವಿ ರೀ. ಕೆಲ್ಸಕ್ಕೆ ಏನು ಪ್ರಾಬ್ಲಮ್ ಇಲ್ಲ ರೀ. ಬ್ಲೀಚಿಂಗ್ ಪೌಡರ್ ಪರ್ಚೇಸ್ ಆಗ್ಯದ, ಮತ್ತು CD ವರ್ಕ್ ಆಗ್ಯಾವ್ರಿ. ಬ್ರಿಡ್ಜ್ ಐತವಲ್ಲ ಅವು ವರ್ಕ್ ಆಗ್ಯಾವ.
ಮೇಡಮ್ ಬರೋದು ಸಿಟಿ ಬರ್ದೇನೋ ಏನು ಹೇಳಕ್ ಬಯಸ್ತೀವಿ ಮೇಡಮ್, ಈಗ ತಾವು ಒಂದು ತಮ್ಮ ಅಧಿಕಾರಾವಧಿಯಲ್ಲಿ ಈಗ ನೋಡ್ರಿ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಹಮ್ಮಿಕೊಂಡಿದ್ದೀರಿ ಮತ್ತು ಮುಂದೆ ಗ್ರಾಮ ವಿಕಾಸಕ್ಕಾಗಿ ಏನು ಯೋಜನೆಗಳು ಹಾಕೊಂಡಿದ್ದೀರಿ? ಈಗ ಮುಂದೆ ಎಲ್ಲ ಸೋಲಾರ್ ವ್ಯವಸ್ಥೆ ಈಗ ಬಂದಿದ ಮ್ಯಾಗಂತೂ ಸೋಲಾರ್ ವ್ಯವಸ್ಥೆ ಇದ್ದಿಲ್ರಿ. ಹೊಸದ್ರಾಗ ಸೋಲಾರ್ ವ್ಯವಸ್ಥೆ ಇಟ್ಕೊಂಡಿವಿ. ಒಂದು ಅಟ್ಲೀಸ್ಟ್ 5 ವಾರ್ಡ್ನಾಗ 5 ವಾರ್ಡಿನೊಳಗೆ ಸೋಲಾರ್ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ಸಾರಂತ. ನಮ್ಮ ಪಂಚಾಯತ್ಗೊಂದು ಸೋಲಾರ್ ವ್ಯವಸ್ಥೆ ಮಾಡಿಸ್ಕೊಳ್ಳಾರಂತ. ಮತ್ತು ಆದಷ್ಟು ಈಗ ಸ್ವಚ್ಛವಾಹಿನಿನೂ ಓಡಾಡ್ಲತ್ತದ್ರಿ. ಈ ದಿನ ಓಡಾಡಿಲ್ಲ, ಈಗ ಸ್ವಚ್ಛವಾಹಿನಿನೂ ಓಡಾಡ್ಲತ್ತದ್ರಿ. ಊರಾಗ ಕ್ಲೀನ್ ಇಡೋದು ಮತ್ತು ಜನರಿಗೆ ಕರೆಕ್ಟ್ ಸ್ಪಂದನೆ ಮಾಡೋದು. ಈಗ ತಮ್ಮ ಕೊನೆಯದಾಗಿ ತಮ್ಮ ಪೂರ್ತಿ ಹೆಸರು ಹೇಳ್ಬೇಕು. ನನ್ನ ಹೆಸರು ಶ್ರೀಮತಿ ಜಗದೇವಿ ಅಂದ್ರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜೋಳ. ಧನ್ಯವಾದ. ಧನ್ಯವಾದ.